ಯುದ್ಧ ಅಗತ್ಯ ಇಲ್ಲ ಅಂತ ಹೇಳಿದ್ರು ಸಿಎಂ. ಈಗ ಒಂದ್ ರೀತಿ ಸಿದ್ದರಾಮಯ್ಯನವ್ರನ್ನೇ ಒಂದ್ ರೀತಿ ಪಾಕಿಸ್ತಾನಕ್ಕೆ ಗೋ ಬ್ಯಾಕ್ ಅನ್ನೋ ತರದಲ್ಲಿ ಸೋಷಿಯಲ್ ಮೀಡಿಯಾ ಸಿದ್ದರಾಮಯ್ಯ ಟ್ರೋಲ್ ಮಾಡ್ತಾ ಇದ್ದಾರೆ ಬಿಜೆಪಿನವರು. ಹೇಳಿದಾರಲ್ಲ, ಸಿಎಂ ಹೇಳಿದಾರಲ್ಲ, ನಿನ್ನೆನೂ ಹೇಳಿದಾರಲ್ವಾ, ಮತ್ತೆ ಇನ್ನೇನಿದೆ? ನಥಿಂಗ್. ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರ್ತದೆ ಸರ್, ಅಲ್ಲಿಗೆ ಬಿಜೆಪಿ ಕಾರ್ಯಕರ್ತರು ಹೋಗಿ ಘೋಷಣೆ ಕೂಗೋದು, ಭದ್ರತಾ ವೈಫಲ್ಯದ ಬಗ್ಗೆ ಯಾರು ಮಾತಾಡ್ತಾರೆ? ಸಿಎಂ ಹೊಡೆದಿರೋದು ಒಂದು ಹೊಡೆಯಕ್ಕೆ ಹೋದ್ರು ಅನ್ನೋದ್ರ ಬಗ್ಗೆನೇ ಬಿಂಬಿತವಾಗ್ತಾ ಇದೆ. ನೀವು ಆಪ್ತ ಸಚಿವರಾಗಿ ಏನ್ ಹೇಳ್ತೀರಿ? ಇದೆಲ್ಲ ಮಾತಾಡೋ ವಿಷಯಗಳೇ ಅಲ್ಲ. ಒಟ್ಟು ದೇಶದ ಐಕ್ಯತೆ ಮುಖ್ಯ. ದೇಶ ಮೊದಲು, ಉಳಿದೋದು ಆಮೇಲೆ. ಅಂಬೇಡ್ಕರ್ ಹೇಳಿರೋದು ಅದನ್ನೇ. ಸಂವಿಧಾನ ಪೀಠಿಕೆ ಓದ್ತಿರಲ್ಲ, ನೀವೆಲ್ಲ ನೋಡಲ್ವಾ? ವ್ಯಕ್ತಿಯ ಘನತೆ, ಗೌರವ, ದೇಶದ ಸಮಗ್ರತೆ ಮತ್ತು ಐಕ್ಯತೆ ಬಹಳ ಮುಖ್ಯವಾದ ಸಂಗತಿ. ಸೊ ವೆನ್ ದಿ ಕ್ವೆಶ್ಚನ್ ಆಫ್ ಕಂಟ್ರಿ ಕಮ್ಸ್, ದಟ್ ಈಸ್ ದಿ ಪ್ರಯಾರಿಟಿ. ಅದನ್ನೇ ಸಿಎಂ. ಕಾನ್ಸ್ಟಿಟ್ಯೂಷನ್ ಕೆಳಗಡೆ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಸುಭದ್ರತೆಗೆ ಏನು ಬೇಕೋ ಅದನ್ನ ರಾಷ್ಟ್ರ ಒಟ್ಟಾಗಿ ತಗೋಬೇಕು. ರಾಜಕೀಯ ಮಾಡೋದು, ರಾಜಕೀಯ ಬೆರೆಸೋದೇ ಇಲ್ಲ. ಸುಮ್ಮನೆ ಅನವಶ್ಯಕ ಯಾಕೆ ಆ ಕಡೆ ಕ್ರಿಟಿಸೈಸ್ ಮಾಡ್ತಾರೆ. ಆಲ್ ಆಫ್ ಅಸ್ ಶುಡ್ ಯುನೈಟೆಡ್. ಸಿಎಂ ವಿಚಲಿತರಾಗಿದ್ದಾರೆ, ಹಂಗಾಗಿ ಅಧಿಕಾರಿಗಳನ್ನ ಕೈ ಎತ್ತಕ್ಕೆ ಹೋಗ್ತಾರೆ. ಸಿಎಂ ಯಾಕೆ ವಿಚಲಿತರಾಗ್ತಾರೆ? ಯಾಕಾಗ್ತಾರೆ ಹೇಳಿ? ಅದೊಂದು ಪಕ್ಷದ ಕಾರ್ಯಕ್ರಮ. ಅನ್ಯ ಪಕ್ಷಗಳು ಬಂದು ಅಲ್ಲಿ ಆ ಥರ ಮಾಡೋದು ಸರಿ? ಇಸ್ ಇಟ್ ಡೆಮೊಕ್ರೆಟಿಕ್ ಬಿಹೇವಿಯರ್? ಇದು ಡೆಮೋಕ್ರಸಿಗೆ ಮುಕ್ತವಾದ ಅವಕಾಶ ಇರಲಿಲ್ಲ. ಲೆಟ್ ದೆಮ್ ಡೂ ಇಟ್ ಸಪ್ರೇಟ್ಲಿ. ಅವ್ರು ಸರಿಯಾಗಿ ಇಲ್ಲಿ ಮಾಡ್ತಾ ಇಲ್ಲ ಅಂದರೆ ಅವ್ರು ಮಾಡ್ತಾ ಇದ್ದಾರಲ್ವಾ? ಈ ಕಾಂಗ್ರೆಸ್ ಹೋಗಿ ಮಾಡಿದ್ರಂಗೆ. ಮತ್ತು ಇವರೇನು ಏನು ಕೋಮುವಾದದ ಮೂಲಕ ಭಯ ಹುಟ್ಟಿಸಕ್ಕೆ ನೋಡಿದ್ರೆ, ನಾವು ಬೇರೆ ಸಹಿತ ಕಿತ್ತಾಕ್ಬೇಕಾಗಿರೋದು ಟೆರರಿಸಮ್, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಜಿನೋಫೋಬಿಯಾ ಗೊತ್ತಾ? ಧರ್ಮದ ಮೂಲಕ ಭಯ ಹುಟ್ಟಿಸೋದು ಜಿನೋಫೋಬಿಯಾ. ಫೋಬಿಯಾ ಅಂದರೆ ಎದುರಿಸೋದು, ಜಿನೋ ಅಂದರೆ ರಿಲಿಜನ್. ಅದು ಯಾವ ಧರ್ಮನೇ ಇರಲಿ ಅದನ್ನು ಹತ್ತಿಕ್ಕಬೇಕು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಾಮಾನ್ಯ ಜನರು ಸುರಕ್ಷಿತವಾಗಿರ್ಬೇಕಾದ್ರೆ, ಸಂವಿಧಾನ ಗಟ್ಟಿಯಾಗಬೇಕಾದ್ರೆ ಇದನ್ನು ಮಾಡೋರು ಯಾರ್ಯಾರು ಅಂತ ಗುರುತಿಸ್ಬೇಕಲ್ವಾ? ದಟ್ ಈಸ್ ದಿ ಮೆಸೇಜ್. ಸಿಎಂ ಇದು ಮಾಡಿರೋದನ್ನ ಹೈಲೈಟ್ ಮಾಡ್ತಾರಲ್ಲ ಸರ್ ಬಿಜೆಪಿ ಅವರು. ನೀವು ಹೇಳೋದಕ್ಕೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವ್ರು ಹೈಲೈಟ್ ಮಾಡ್ತಾರೆ, ನೀವು ಮಾಡಕ್ಕೆ ಹೋಗ್ತೀರಾ? ನೀವು ಇದ್ದೀರಲ್ಲ ಸ್ವಾಮಿ ಮಾಧ್ಯಮದವರು. ವೆನ್ ಈ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆನ್ ಬಿಹಾಫ್ ಆಫ್ ದಿ ಕಾಮನ್ ಮ್ಯಾನ್, ಆನ್ ಬಿಹಾಫ್ ಆಫ್ ದಿ ಕಂಟ್ರಿ, you are there to say what the constitution says, what democracy wants. ಅದನ್ನು ನೀವು ಹೇಳಪ್ಪ. ಅವ್ರು ಹೇಳ್ತಿರ್ತಾರೆ, ಅವ್ರು ಎಲ್ಲ ಹೈಲೈಟ್ ಮಾಡ್ತಾರೆ, ಮಾಡೋರು ನೀವಲ್ವಾ? ಪ್ಲೀಸ್ ಡೂ ಇಟ್. ಕ್ಯಾಬಿನೆಟ್ ಬರ್ಬೇಕಾಯ್ತು, ಕ್ಯಾಬಿನೆಟ್ ನಡೆಯೋದು ಅನುಮಾನ ಅಂತ ಇದ್ದಾರೆ. ಕ್ಯಾಬಿನೆಟ್ ನಡೀತದೆ, ಏನು ಕ್ಯಾಬಿನೆಟ್ ಇಲ್ವಾ? ನಾಳೆ ನಡೀದೇ ಇರ್ತದೆ, ಬಿಕಾಸ್ ಆಫ್ ವೇರಿಯಸ್ ರೀಸನ್, ಎಂಗೇಜ್ಮೆಂಟ್. ಆಲ್ರೆಡಿ ಮಿನಿಸ್ಟ್ರಿಗಳು ಅಭಿಪ್ರಾಯ ಕೇಳಿದ್ದಾರೆ. ವೆನ್ ಎವರ್ ದಿ ಕ್ಯಾಬಿನೆಟ್ ಮೀಟ್ಸ್ ಕೊಡ್ತಾರೆ ಅಭಿಪ್ರಾಯನ. ನೀವು ಕ್ಯಾಬಿನೆಟ್ ಚರ್ಚೆ ಬರ್ಬೋದು ಸರ್? ಅಭಿಪ್ರಾಯ ಕೊಡಿ ಅಂತ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಸೊ ಅಭಿಪ್ರಾಯ ಕೊಡಬೇಕು. ಅವರೆಲ್ಲ ಅಧ್ಯಯನ ಮಾಡ್ತಾರೆ, ಕಾಲಾವಕಾಶ ಕೇಳಿದ್ದಾರೆ, ಬಂದ ಮೇಲೆ ಕೊಡ್ತಾರೆ ಅಭಿಪ್ರಾಯ. ಈಗ ಈ ಜಾತಿ ಗಣತಿಯಿಂದಲೇ ನಾಯಕತ್ವ ಬದಲಾವಣೆ ಕೂಡ ಚರ್ಚೆಗಳು ಬರ್ತಾ ಇದೆ ಸರ್. ಈಗ ಲಿಂಗಾಯತರು, ಒಕ್ಕಲಿಗರು ಎಲ್ಲರೂ ಒಂದಾಗಿದ್ದಾರೆ. ಸಿಎಂ ಅವರಿಗೆ ಮುಂದೆ ಏನಾದರೂ ಸಂಕಷ್ಟ ಎದುರಾಗುತ್ತೆ ಸರ್ ಇದೇ ವಿಚಾರವಾಗಿ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೋ ರಿಲೆವೆನ್ಸಿ. ದೇರ್ ಆರ್ ಟೂ ಡಿಫರೆಂಟ್ ಸಬ್ಜೆಕ್ಟ್ಸ್. ಕ್ವಶನ್ ಆಫ್ ಸಿಎಂ ಡಸ್ ನಾಟ್ ರೈಸ್. ದಿಸ್ ಎ ಡಿಫರೆಂಟ್ ಮ್ಯಾಟರ್. ಇಟ್ ಇಸ್ ಎ ಸೋಷಿಯೋ ಎಕನಾಮಿಕಲ್ ಎಜುಕೇಶನ್ ಸರ್ವೆ. ಬಟ್ ಅವರು ಜಾತಿ ಗಣತಿ ಅಂತಾನೆ ಪರಿಗಣಿಸ್ತಾ ಇದ್ದಾರೆ ಸರ್. ಅವ್ರು ಯಾರ್ಯಾರು ಹಂಗ್ಯಾರು ಪರಿಗಣಿಸಬೇಕು? ಸಬ್ಜೆಕ್ಟ್ ಮ್ಯಾಟರ್ ಡಿಫರೆಂಟ್ ಅಲ್ವಾ? ಸರ್ ಆಮೇಲೆ ಇನ್ನೊಂದು ನಿಮ್ಮ ಇಲಾಖೆದು ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಒಂದು 52,000 ಒಂದು ಅವೈಲೇಬಲ್ ಇರೋದು. ಬಟ್ 2 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬರ್ತಾ ಇದೆ. ತುಂಬಾ ಡಿಮಾಂಡ್ ಇದೆ, ಒಳ್ಳೆ ಎಜುಕೇಶನ್ ಇದೆ, ಮತ್ತು ಜನರಲ್ ಇದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಆಫ್ ಪಾಸ್ ಇದೆ. 5,000 PUC ಮಕ್ಕಳಿಗೆ 4,000ಕ್ಕೂ ಹೆಚ್ಚು ಮಕ್ಕಳು ಪಾಸ್ ಆಗಿದ್ದಾರೆ, ತೇರ್ಗಡೆ ಆಗಿದೆ ಒಳ್ಳೆ ಇದರಲ್ಲೇ. ಹೀಗಾಗಿ ಹೆಚ್ಚು ಮಕ್ಕಳು ಅಲ್ಲಿ ಬರೋಕ್ಕೆ ಅರ್ಜಿ ಆಗ್ತಿದೆ. ಈ ಸರಿ ಬರೀ 26 ಹೋಬಳಿ ಕೇಂದ್ರಗಳಿಗೆ ಅನೌನ್ಸ್ ಆಗಿದೆ. ಎಲ್ಲ ಹೋಬಳಿನಲ್ಲೂ ಒಂದು ವಸತಿ ಶಾಲೆ ಇರಬೇಕು ಅಂತ ಹೇಳಿ ಸರ್ಕಾರದ ತೀರ್ಮಾನ ಆಗಿದೆ. 26 ಕೊಟ್ಟಿದ್ದಾರೆ. ಇನ್ನೂ ಒಂದು 70-75 ಇರ್ಬೋದು. ಯಾವ ಹೋಬಳಿ ಖಾಲಿ ಇದೆ ಅದನ್ನು ಮುಂದಿನ ದಿನಗಳು ಮಾಡ್ತೀವಿ.